ಹಾಯ್ ಹಲೋ ವೆಲ್ಕಮ್ ಟು ಲಲಿತಾ ಸಗರ್ ಯೂಟ್ಯೂಬ್ ಚಾನಲ್. ಇವತ್ತು ಏನಂದರೆ ಡೇ ಇನ್ ಮೈ ಲೈಫ್ ಅಂತ ಒಂದು ಮಿನಿ ವ್ಲಾಗ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ನಾನು ಐಸೆಲ್ಲ ನೋಡಿ ಗೈಸ್, ನೆನ್ನೆ ಬ್ಯಾಂಗ್ಳೂರ್ಗೆ ಹೋಗಿದ್ದೆ. ಸೊ ನಿದ್ದೆ ಇಲ್ಲ, ಅಷ್ಟೊಂದು ತುಂಬ ಟಯರ್ಡ್ನೆಸ್ ಇದೆ. ಸೊ ಇವತ್ತಿನ ವ್ಲಾಗ್ ಏನಂದರೆ ಡೇ ಇನ್ ಮೈ ಲೈಫ್ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಮಗ ನೋಡಿ ಮತ್ತೊಂದು ಫಂಕ್ಷನ್ಗೆ ಹೋಗಬೇಕಿತ್ತು. ಸೊ ರೆಡಿ ಆಗ್ತಿದ್ದೆ. ಈಗ ಪಾರ್ಲರ್ಗೆ ಹೋಗ್ಬಿಟ್ಟು ಬರೋಣ, ಹೇರ್ ಸೆಟ್ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ನನ್ನ ಮಗು ನೋಡಿ ಸರ್, ಮಗ ಗೈಸ್ ಹಾಯ್ ಮಾಡಿಬಿಡಮ್ಮ, ಹಾಯ್ ಮಾಡು. ಅವನು ರೆಡಿ ಮಾಡಿ ನಾನು ರೆಡಿಯಾಗಿ ಇನ್ನು ನಾನು ಸ್ಟುಡಿಯೋಗೆ ಹೋಗಬೇಕು. ಎಲ್ಲ ಆಚೆ ಹೋಗ್ಬೇಕಂದ್ರೆ ಕಸ್ಟಮರ್ಸ್ ಫೋನ್ ಮಾಡಿ ಇವತ್ತಿದ್ದೀರಾ ಅಂತ ಕಾಲ್ ಮಾಡಿ ಬರ್ತಾರೆ. ಸೊ ಇನ್ನು ಅಲ್ಲೋಗಿ ಇನ್ನು ರೆಡಿಯಾಗಿ ಫಂಕ್ಷನ್ಗೆ ಹೋಗಿ ಹೇಗಿರುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸ್ಟೇ ಟ್ಯೂನ್. ನೋಡಿ ಗೈಸ್, ಇವಾಗ ಪಾರ್ಲರ್ಗೆ ಹೋಗೋಣ ಅಂದ್ರೆ ಹೇರ್ ಸೆಟ್ಗೆ ಹೋಗ್ತಾ ಇದ್ದೀವಿ. ಇದೇ ಬಿಡ್ತಾ ಇರೋದು. ಸ್ನಾನನೂ ಮಾಡಿಲ್ಲ, ಹಂಗೆ ಹೇಳ್ಕೊಂಡು ಹೋಗ್ತಾಳೆ ಜಿಮ್ಮಿಂದ ಬಂದ ತಕ್ಷಣ. ಏನೋ ನಂದೇ ಟೈಮ್ ಆಯಿತು, ಲೇಟ್ ಅಂದ್ಬಿಟ್ಟು. ಫಂಕ್ಷನ್ಗೆ ಹೋಗ್ಬೇಕು, ಇನ್ನು ಸ್ಟುಡಿಯೋಗೆ ಹೋಗ್ಬೇಕು, ಎಷ್ಟು ಕೆಲಸ ಇರುತ್ತೆ. ಇವರೇ ಲೇಟ್ ಮಾಡ್ತಾರೆ. ನೆನೆ ನಾನು ಹೇಳಿದ್ದ ಬೆಂಗಳೂರು ಕರ್ಕೊಂಡು ಹೋಗಂತ. ಬೆಂಗಳೂರಿಗೆ ಹೋಗಿ ನಾನು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಮಾರ್ಕೆಟ್ ಹೇಳೋದೊಂದು ಟೈಮು, ಬರೋದೊಂದು ಟೈಮ್. ಫ್ರೆಂಡ್ ಮಗುನ ತಗ್ಲಾಕ್ಬಿಟ್ಟು ಬೇರೆ ಹೋಗ್ಬಿಡ್ತಾರೆ. ಸೌದು ಬರ್ತಾವೆ ನಾನು ಪಾರ್ಲರ್ಗೆ ಬಿಡೋಕ್ಕೆ. ಅಲ್ಲಿ ಮಾಡಿಸ್ಕೊಂಡು ಹಂಗೆ ನನ್ನ ಸ್ಟುಡಿಯೋಗೆ ಹೋಗಿ ಅಲ್ಲೆಲ್ಲ ನೋಡಿ ಬಂದು ರೆಡಿಯಾಗಿ ಮಾಡಬೇಕು. ನೋಡೋಣ ಎಷ್ಟೊತ್ತೆಲ್ಲ ಆಗುತ್ತೆ ಅಂತ. ನೋಡಿ ಗೈಸ್, ಇವಾಗ ರೀಚ್ ಆಗಿದ್ದೀನಿ. ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಸರ್ವಿಸ್ ತಗೊಂಡು ಬರುವ. ಬನ್ನಿ ನನ್ನ ಜೊತೆಗೆ ನೀವು. नेक्स्ट मंथ में हेयर कट करवाइए. हाँ ಗೈಸ್, ಇವಾಗ ಹೇರ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೆಳಗಡೆ ವೇಟ್ ಮಾಡ್ತಾ ಇದ್ದಾರೆ. ತೋರಿಸ್ತಿದ್ದಾರೆ ಹೇಗೆ ವೇಟ್ ಮಾಡ್ತಿದ್ದಾರೆ ಅಂತ. ಹೇಗೆ ನನ್ನ ನ್ಯೂ ಹೇರ್ ಸ್ಟೈಲ್ ನೋಡಿ ಗೈಸ್, ನನ್ನ ಹಸ್ಬೆಂಡು ವೇಟ್ ಮಾಡ್ತಿದ್ರು. ನೋಡಿ 5 ನಿಮಿಷ ಆಗಿದೆ ಬಿಸಿಲು. ಈಗ ನನ್ನ ಸ್ಟುಡಿಯೋಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸೆಟ್ ಮಾಡಿ ರೆಡಿ ಹಾಕಿ. ಹುಡುಗಿರು 5 ನಿಮಿಷಕ್ಕೆ ಬಾ ಅಂದಾಗ ಹುಡುಗರು ಬರಬೇಡ್ರಿ ಯಾವತ್ತು. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಲೇಟ್ ಮಾಡಿರಿ. ಏನು ಹೇಳ್ತಾರೆ, ಬಿಲ್ ಪೇ ಮಾಡಬೇಕು ಅಷ್ಟೊಂದು ಬಂದ್ಬಿಡ್ತೀನಾ. ಇವಾಗ ಕಸ್ಟಮರ್ ಎಲ್ಲ ಹೋದ್ರು, ಇನ್ನು ನಾನು ರೆಡಿನೇ ಆಗಿಲ್ಲ. ನೋಡಿ ಎಷ್ಟು ಅವ್ರು ನೋಡಿ ಟೈಮ್ ಆಯ್ತಂತೆ. ಕಸ್ಟಮರೇ ಫಸ್ಟ್ ಅಲ್ವಾ ಗೈಸ್ ನನಗೆ. ಸೊ ಅದಕ್ಕೆ ಅಟೆಂಡ್ ಮಾಡಿ ಇವಾಗ ಹೋಗಿ ಮನೆಗೆ ರೆಡಿಯಾಗಿ ಹೊರಡುವ ಸಮಯ. ರೆಡಿಯಾಗಿ ವಿಡಿಯೋ ಕಂಟಿನ್ಯೂ ಮಾಡುವ ಗೈಸ್. ಈಗ ರೆಡಿ ಆಗಿದ್ದೀನಿ. ಟೈಮ್ ಎಷ್ಟು? 11:30 ಆಗೋಯ್ತು. ರೆಡಿ ಆಗೋ ಅಷ್ಟರಲ್ಲಿ ನನ್ನ ಮಗನೂ ರೆಡಿ ಆಗಿದ್ದಾನೆ. ರೆಡಿಯಾಗಿ ಈಗ ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಬಾಯ್, ಅಲ್ಲೇ ಕಾಲಲ್ಲಿ ಇರಬೇಕು. ಓಕೆ ಗೈಸ್, ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿದ್ದೀನಾ? ಎಷ್ಟು ನನ್ನ ಮಗ ಎಷ್ಟು ತೀಟಿ ಸೂಪರ್ ಆಗಿದ್ದಾನೆ. ಇವ್ರು ಯಾರು ಗೊತ್ತಾ ಗೈಸ್? ನಮ್ಮ ಹಸ್ಬೆಂಡ್. ಈಗ ನಾವು ಹೊರಡಿದ್ದೀವಿ. ಆಚೆ ಹೋಗೋ ಅಷ್ಟರಲ್ಲಿ ತುಂಬ ಟೆನ್ಷನ್ ಆಗ್ತಿದೆ ಗೈಸ್. ಆಚೆ ಹೋಗೋದಲ್ಲ, ರೆಡಿ ಆಗೋದು ಟೆನ್ಷನ್ನೇ. ನಂದು 5 ನಿಮಿಷ ಗಾಯ್ಸ್ ರೆಡಿ ಆಗಿದ್ದು. ಕಸ್ಟಮರ್ ಬಂದಿದ್ದು ಆಗೋಯ್ತು. ಕಸ್ಟಮರ್ನ ಅಟೆಂಡ್ ಮಾಡಿ ನಂದು ಪಾರ್ಲರ್ಗೆ ಹೋಗ್ಬೇಕಿತ್ತು. ಹೇರ್ ಸೆಟ್ ಮಾಡಿಸ್ಕೊಂಡು ಈಗ ಹೊರಟಿದ್ವಿ. ಬಾಯ್ 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 ಮೇಡಮ್. ನೋಡಿ ಗೈಸ್, ನನ್ನ ಮಗ ಮಾಡ್ತಾನೆ, ಏನು ಹೇಳಿದ್ರು ಮಾಡ್ತಾನೆ. ಅದು ಮುದ್ದು ಮಗ, ಮುದ್ದು ತೀಟೆ ಮಗ ಆಗಿದ್ದಾನೆ ಇದು. ಹಾಯ್ ಮಾಡು. ನಾನು ಇವಾಗ ನಿದ್ದೆ ಮಾಡಿ ಎದ್ದಿದ್ದಾನೆ. ನೋಡಿ ಫ್ರೆಂಡ್ಸ್, ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ಅಲ್ಲಿ ನೋಡ್ರಿ, ಅಲ್ಲಿ ಸವಾರಿ.
ಎಮ್ ಕೆ ಸಮೇತ ಕಚ್ಚಿ ಬಿಸಾಕ್ತವ್ರೆ. ಮಗುಗೆ ತಿನ್ಸಂದ್ರೆ ನೀನೇ ತಿನ್ಕೊಂಡು ಕೂತಿದ್ಯಾ? ನೋಡ ಅಷ್ಟೇ. ಚೆನ್ನಾಯ್ತಾ ಫುಡ್ಡು? ಹಾಯ್ ಮಾಡಿ ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗೆ ಮಗನ ಹೇಳ್ಬಿಡು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದೆ ನೋಡಿ ಗೈಸ್, ಹಾಯ್ ಮಾಡಿಬಿಡು. ಪ್ರೀತಿ ನೋಡಿ ಗೈಸ್, ಪ್ರೀತಿ ಹಾಯ್ ಮಾಡು. ಬೇಡ ಬೇಡ, ಹಾಯ್ ಮಾಡ್ಬಿಡು. ಹಾಯ್ ಮಾಡ್ರಿ ಎಲ್ಲ. ನನ್ನ ತಮ್ಮ ಮೈ ಪ್ಲೇಟ್. ನನ್ನ ತಮ್ಮನ ಹೆಂಡತಿ ಇವತ್ತು ನಮ್ಮ ಮನೆಗೆ ಹಬ್ಬಕ್ಕೆ ಬಂದಿದ್ದಾರೆ. ಇವಾಗ ಊಟ ಮುಗಿಸ್ಕೊಂಡು ಇವತ್ತು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಇವತ್ತು ಊಟ ಮುಗಿಸ್ಕೊಂಡು ಅವರು ಹೊರಡ್ತಾರೆ. ಬಾಯ್. ಇವಾಗ ಇವರು ನಮ್ಮ ಅಕ್ಕ. ಹಾಯ್ ಲವ್ಲಿ ತುಂಬ. ಹಾಯ್ ಮೇಡಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಬ್ರು ಬೆಳಗಿದ್ರು ನಾನು ಆಮೇಲೆ ಫಿಲ್ಟರ್ ನೋಡಿ ಗೈಸ್, ಫಿಲ್ಟರ್ ಹಾಕ್ಬೇಕಂತ. ಲಲಿತಾ ಸಾಗರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಇದೆಲ್ಲ ರೆಕಾರ್ಡಿ ಇಂತ ಹಾಕಿದ್ದೇನೆ. ಸೀರಿಯಸ್ಲಿ ಒಂದು ಕಾಲದಲ್ಲಿ ಇವ್ರು ಹಿಂಗೆ ಅದು ಡೈಲಾಗ್ ಇದೆ ಅಲ್ಲ, ಹಂಗೆ ಹೂ ಥರ ಇದು. ಬಟ್ ಆದ್ರೆ ಇವಾಗ ಕ್ಯೂಟ್ ಆಗಿದ್ದಾರೆ. ನಾನು ಇವರು ಏನಂತ ಗೊತ್ತಾ, ಕಾಕ ಅಂತ ಕರೀತಾರೆ. ಇವಾಗೂ ಕಾಕಾರೆ ನೀನು. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ. ಅಷ್ಟೇ ಗೈಸ್, ಇವತ್ತು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗಿ ಚೋಚು ಮಾಡಿ ಅಷ್ಟೇ. ಇವರು ಸ್ನೇಹ ಅಂತ ನಮ್ಮ ಫೇವ್ರೆಟ್ ತಂಗಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಫಂಕ್ಷನ್ ಇರೋದ್ರಿಂದ ಎಲ್ಲ ಗೆಟ್ ಟುಗೆದರ್ ಥರ ಸೇರಿದ್ದೀವಿ. ತುಂಬ ದಿನ ಆಗಿತ್ತು. ನೋಡಿ ಡ್ರೆಸ್ ಬಂದು ಇವರೇ ರೆಡಿ ಮಾಡಿರೋದು. ನೋಡಿ ಎಷ್ಟು ಚಂದ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಓಕೆ ಗೈಸ್, ಬಾಯ್ ಬಾಯ್. ನೋಡಿ ಇವರು ಆಮೇಲೆ ಇನ್ನೊಬ್ರು ಇಲ್ಲಿ ಡೇಂಜರ್ ಆಕರ್ಷ್. ತೋರಿಸ್ತೀನಿ ನನ್ನ. ನಮ್ಮ ಕಾಕು ಇವ್ರಿಗೊಂಥರ ಬಾಡಿ ಗಾರ್ಡ್ ಇದ್ದಂಗೆ. ಸೊ ಫಂಕ್ಷನಲ್ಲಿ ಎಲ್ಲೇ ಇದ್ರು ಪಾಯಸ ಆಗಲಿ ಅದಾಗಲಿ ಇದಾಗಲಿ ಕರ್ಕೊಂಡು ಹೋಗೋದು ನನ್ನೇ. ಸೊ ಹೋಗೋದು ಎತ್ಕೊಂಡ್ಬರೋದೆಲ್ಲ ಇದೇ ಕೆಲಸ ಆಗೋಗ್ಬಿಟ್ಟಿದೆ. ನೋಡಿ ಹೆಂಗೆಲ್ಲ ಮಾತಾಡ್ತಾ ನೋಡಿ ಗಾಯ್ಸ್. ಇವನು ಏನು ಮಾಡೋಕ್ಕಾಗಲ್ಲ, ಅಪ್ರೂಪಕ್ಕೆ ಬಂದಾಗ ಎಲ್ಲ ಮಾಡಬೇಕಾಗುತ್ತೆ. ನಮ್ದೊಂಥರ ಬಾಧೆ ಅಂದ್ರೆ ಅಲ್ಲಿ ನೋಡಿ ಗೈಸ್, ನಮ್ಮಮ್ಮ ಫೋಟೋಗ್ರಾಫರ್. ಅಯ್ಯೋ ಇಲ್ಲಿ ನೋಡಿ, ಇಲ್ಲೊಬ್ರು ಒಂದೇ ಪೋಸು ಗೈಸ್, ಯಾವ ನೋಡು ಒಂದೇ ಪೋಸು. ಅಡಿಯೋದೊಂದು ಗೈಸ್, ಈ ಫಂಕ್ಷನಲ್ಲಿ ಬಂದರೆ ಒಂದು ದೊಡ್ಡ ತಲೆನೋವು ಏನು ಗೊತ್ತಾ, ಈ ಫ್ಯಾಮಿಲಿ ಸೈಡ್ ಬಂದಾಗ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಫೋಟೋ ಪೋಸಿಂಗ್ ಮಾಡ್ತಾವ್ರೆ. ಮಗು ನಂಗೆ ತಗ್ಲಾಕ್ಬಿಟ್ಟವ್ರೆ. ಅಲ್ಲಿ ನೋಡಿ ಎಲ್ಲ ಅಲ್ಲಿ ನೋಡಿ ಫ್ರೆಂಡ್ಸ್. ಎಲ್ಲ ಫಂಕ್ಷನ್ ಟೈಮಲ್ಲೂ ಈ ಮಗುನ ನಂಗೆ ತಗ್ಲಾಕ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಹೋಗ್ಬಿಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ ತುಂಬ ಕಷ್ಟ ಫ್ರೆಂಡ್ಸ್. ನೋಡಿ ಎಲ್ಲ ಡಿಫ್ರೆಂಟ್ ಪೋಸಿಂಗು. ವಾವ್, ತೇಜ್ ಅವ್ರ ಸೂಪರ್ ಪೋಸಿಂಗು. ನೋಡಿ ಫ್ರೆಂಡ್ಸ್, ಆಕರ್ಷಣ್ ಬಿಟ್ಟು ಬ್ರದರು ಸ್ವಲ್ಪ ಶೈ ಕ್ಯಾಮ್ರಾ ಮುಂದೆ, ಬಟ್ ಆದ್ರೂ ತುಂಬ ಸ್ವೀಟು. ಮಗ ತೋರಿಸ್ಬಿಡು, ಒಂದ್ಸರಿ ತೋರಿಸ್ಬಿಟ್ಟು ಬಿಟ್ಬಿಡ್ತೀನಿ. ನೋಡಿ ಕ್ಯಾಮ್ರಾ ಅಂದರೆ ಫುಲ್ಲು ಶೈ, ಏನು ಮಾಡೋದು. ಸೊ ನಮ್ಮ ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ ಬಂದ್ಬಿಟ್ಟು ಯಶವಂತ್ ಅಲಸ್ ಯಶು ಬಾಸ್. ಇನ್ಸ್ಟಾಗ್ರಾಮ್ ಐಡಿ ಗೊತ್ತಿರ್ಬೇಕು ನಿಮ್ಗೆ ಆಲ್ಮೋಸ್ಟು ಯಾರಂತ. ಸೊ ಒಂದು ಹಾಯ್ ಆಗಿಬಿಡಿ ಎಲ್ರಿಗೂ. ಸಪೋರ್ಟ್ ಮಾಡಿ ಎಲ್ಲ ಮಾಡಿ. ಥ್ಯಾಂಕ್ ಯು. ಇವಾಗ ಫಂಕ್ಷನಿಂದ ಬಂದು ಐ ಆಮ್ ಗೆಟ್ಟಿಂಗ್ ಅನ್ರೆಡಿ ವಿತ್ ಮೀ. ಅನ್ರೆಡಿ ಆಗಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇನ್ನು ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಲವ್ ಯು, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.
ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ